ಎಲ್ಲರಿಗೂ ನಮಸ್ಕಾರ. KFT ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದು ವಿಚಾರ ಏನು ಅಂದರೆ, ಈ ಅಮೆರಿಕದಲ್ಲಿ ಹೇಗೆ ಹೂಡಿಕೆ ಮಾಡೋದು, ಹೌ ಟು ಇನ್ವೆಸ್ಟ್ ಇನ್ ಅಮೆರಿಕ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕೂ ಮುಂಚೆ ಮೊದಲ ಬಾರಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFT ಯೂಟ್ಯೂಬ್ ಚಾನಲಲ್ಲಿ ನೀವು ಬಂದಿದ್ದೀರಾ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದೈನಂದಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಲಾಗುತ್ತೆ. ಆ ಮಾಹಿತಿಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಅಮೆರಿಕದಲ್ಲಿ ನಾವು ಹೂಡಿಕೆ ಮಾಡ್ಬೋದು, ಅದು ಇಂಡಿಯನ್ ಮಾರ್ಕೆಟ್ ಮೂಲಕನೇ. ಅಂದರೆ ಇಂಡಿಯಾದಲ್ಲಿ ಕೂತ್ಕೊಂಡೆ ನಾವು ಅಮೆರಿಕನ್ ಮಾರ್ಕೆಟ್ಸ್ನಲ್ಲಿ ಹೂಡಿಕೆನ ಮಾಡ್ಬೋದು. ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಸಾಧಾರಣವಾಗಿ ಅಮೆರಿಕದಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಹಲವಾರು ರೀತಿಯಾದಂಥ ಆ್ಯಪ್ಗಳು ಬಂದಿದ್ದಾವೆ. ಅದಲ್ಲದೆ ನೀವು ಹಲವಾರು ವೆಬ್ಸೈಟ್ಸ್ಗಳ ಮೂಲಕ ಸಹ ನೀವು ಹೋಗ್ಬಿಟ್ಟು ಲಾಗಿನ್ ಮಾಡಿ ಅಮೆರಿಕದ ಒಂದು ಮಾರುಕಟ್ಟೆಯಲ್ಲಿ ನೇರವಾಗಿ ಸಹ ನೀವು ಹೂಡಿಕೆನ ಮಾಡ್ಬೋದಾಗಿದೆ. ಅದರಲ್ಲಿ ಉದಾಹರಣೆಗೆ ಹೇಳೋದಾದರೆ ಇಂಡ್ ಮನಿ ಅನ್ನುವಂಥ ಆ್ಯಪ್ ಇದೆ, ವೆಸ್ಟೆಡ್ ಅನ್ನುವಂಥ ಆ್ಯಪ್ ಇದೆ. ಹೀಗೆ ಹಲವು ಆ್ಯಪ್ಸ್ಗಳನ್ನು ನೀವು ಗಮನಿಸಿರ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಆ ಒಂದು ಆ್ಯಪ್ಸ್ಗಳನ್ನು, ಆ ಅಕೌಂಟ್ಗಳನ್ನು ಪ್ರತ್ಯೇಕವಾಗಿ ಓಪನ್ ಮಾಡದೇ ಸಹ ನೀವು ಅಮೆರಿಕದ ಮಾರ್ಕೆಟಲ್ಲಿ ನೀವು ಹೂಡಿಕೆನ ಮಾಡ್ಬೋದು. ಮತ್ತೆ ನಾನು ಹೇಳುವಂಥ ವಿಚಾರ ಏನು ಅಂತಂದರೆ, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನಿಮ್ಮ ನಗರದಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗ್ಬಿಟ್ಟು ನೀವು ಹೂಡಿಕೆಯನ್ನು ಮಾಡಿ. ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಿರುವಂಥ ಒಂದು ವಿಡಿಯೋ. ಈ ಎರಡು ಆ್ಯಪ್ಸ್ಗಳನ್ನು ಹೊರತುಪಡಿಸಿ ಹೇಗೆ ನಾವು ಹೂಡಿಕೆ ಮಾಡ್ಬೋದು ಅಂದರೆ, ನೀವು ಮ್ಯೂಚುವಲ್ ಫಂಡಿನ ಮೊರೆ ಹೋಗ್ಬೋದು. ಮೋತಿಲಾಲ್ ಓಸ್ವಾಲ್ ಅನ್ನುವಂಥ ಕಂಪನಿಯಲ್ಲಿ S&P 500 ಮ್ಯೂಚುವಲ್ ಫಂಡ್ ಇದೆ, ಡೈರೆಕ್ಟ್ ಗ್ರೋತ್ ಮ್ಯೂಚುವಲ್ ಫಂಡ್. ಅದರ ಮೂಲಕ ಸಹ ನೀವು ಹೂಡಿಕೆಯನ್ನು ಮಾಡ್ಬೋದು. ಅದೇ ರೀತಿ NASDAQ 100 ಫಂಡ್ ಆಫ್ ಫಂಡ್ಸ್ ಅನ್ನುವಂಥ ಒಂದು ಮ್ಯೂಚುವಲ್ ಫಂಡ್ ಇದೆ. ನಾವಿ ಮ್ಯೂಚುವಲ್ ಫಂಡಿನ ಮೂಲಕ ಬಂದಂಥದ್ದು NFO ಆಗಿ ಬಂದಿತ್ತು, ನ್ಯೂ ಫಂಡ್ ಆಫರ್ ಮೂಲಕ. ಅದರ ಮೂಲಕ ಸಹ ನೀವು ಅಮೆರಿಕನ್ ಮಾರ್ಕೆಟಲ್ಲಿ ನೀವು SIP ಅಥವಾ ಒನ್ ಟೈಪ್ ಇನ್ವೆಸ್ಟ್ಮೆಂಟ್ ಮೂಲಕ ಸಹ ಹೂಡಿಕೆಯನ್ನು ಮಾಡಬಹುದು. ಇದು ಎರಡು ಅಂದರೆ ಮ್ಯೂಚುವಲ್ ಫಂಡ್ಸ್ಗಳನ್ನು ಹೊರತುಪಡಿಸಿ ಬೇರೆ ಯಾವ್ದಾರು ಇದೆಯಾ ಅಂತಂದರೆ, ಖಂಡಿತವಾಗ್ಲೂ ಅಮೆರಿಕನ್ ಮ್ಯೂಚುವಲ್ ಫಂಡ್ಸ್ನ ಹೊರತುಪಡಿಸಿ ನೀವು ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ NSE BSEಯಲ್ಲೇ ಲಿಸ್ಟೆಡ್ ಆಗಿರುವಂತಹ ಅಮೆರಿಕನ್ ETFಸ್ನಲ್ಲಿ ಸಹ ನೀವು ಹೋಗ್ಬಿಟ್ಟು ಹೂಡಿಕೆನ ಮಾಡ್ಬೋದು. ಅದರಲ್ಲಿ ಮಿರರ್ ಅಸೆಟ್ ಮಫಾಂಗ್ ETF ಅಂತ ಇದೆ, ಅದು ಫ್ಯಾಂಗ್ ETF ಅಂತ ಕೂಡ ಕರಿತೀವಿ. ಫ್ಯಾಂಗ್ ಅಂದರೆ ಟೆಕ್ ಸ್ಟಾಕ್ಸ್ ಅಂತ ಕರೆಯಲ್ಪಡುವಂಥ ಅಮೆರಿಕದಲ್ಲಿರುವಂತಹ ಫೇಸ್ಬುಕ್ ಆಗಿರಲಿ, ಆ್ಯಪಲ್ ಆಗಿರಲಿ, ಅಮೆಝಾನ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಗೂಗಲ್ ಆಗಿರಲಿ, ಈ ಕಂಪನಿಗಳ ಒಂದು ಗುಚ್ಛವನ್ನು ETF ಮೂಲಕ ನೀವು NSE ಮತ್ತು BSE ಲಿಸ್ಟೆಡ್ ಆಗಿದೆ ಈ ETFಗಳು, ಅದರ ಮೂಲಕ ನೀವು ಹೂಡಿಕೆಯನ್ನು ಮಾಡ್ಬೋದು. ಅದರ ಟೆಕ್ ಸ್ಟಾಕ್ಸ್ನ ಹೊರತುಪಡಿಸಿ ನೀವು NASDAQ 100 ಸಹ ನೀವು ಮೋತಿಲಾಲ್ ಓಸ್ವಾಲ್ NASDAQ 100 ETF ಅಂತ ಇದೆ, ಅದರ ಮೂಲಕ ಸಹ ನೀವು ನೇರವಾಗಿ NSE ಮತ್ತು BSE ಇದರಲ್ಲೇ ಅದು ಮಾರಾಟಕ್ಕೆ ಲಭ್ಯವಿದೆ. ನೀವು ಹೋಗ್ಬಿಟ್ಟು ನಿಮ್ಮ ಬ್ರೋಕರೇಜ್ ಆ್ಯಪಿನ ಮೂಲಕ ಅಥವಾ ನೀವು ಹೊಂದಿರುವಂಥ ಟ್ರೇಡಿಂಗ್ ಅಕೌಂಟಿನ ಮೂಲಕ ಡಿಮ್ಯಾಟ್ ಖಾತೆಗೆ ವರ್ಗಾವಣೆ ಮಾಡ್ಕೊಬೋದು. ಈ ಒಂದು ETF ಖರೀದಿ ಮಾಡೋದ್ರ ಮೂಲಕ ನಿಮಗೆ ಯಾವುದೇ ರೀತಿಯಾಗಿ ಕನ್ವರ್ಷನ್ ಫೀಸ್ ಅನ್ನೋದು ಇರೋದಿಲ್ಲ. ಸಾಧಾರಣವಾಗಿ ಈ ವೆಸ್ಟೆಡ್ ಅಥವಾ ಇಂಡ್ ಮನಿ ಅನ್ನುವಂಥದ್ದನ್ನು ನೀವು ಆ್ಯಪ್ಸ್ ಅಥವಾ ಪ್ಲಾಟ್ಫಾರ್ಮ್ಸನ್ನು ಯೂಸ್ ಮಾಡ್ತೀರಾ ಅಂದರೆ ನೀವು ಕಮಿಷನನ್ನು ಕೊಡಬೇಕಾಗತ್ತೆ, ಮತ್ತು US ಡಾಲರ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ನಿಮ್ಮ INR ಅನ್ನು. ಹಾಗೆ ಬ್ಯಾಂಕಿಗೂ ಸಹ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಫೀಸನ್ನು ಕೊಡಬೇಕಾಗುತ್ತೆ ಈ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳಿಲ್ಲದೆ ನೀವು ನೇರವಾಗಿ NSE BSE ಲಿಸ್ಟೆಡ್ ಆಗಿರುವಂಥ ಈ ETFಗಳಲ್ಲಿ ನೀವು ಹೂಡಿಕೆಯನ್ನು ಮಾಡ್ಬೋದು. ಯಾವಾಗೆಲ್ಲ ಅಮೆರಿಕನ್ ಮಾರ್ಕೆಟ್ನಲ್ಲಿ ಕುಸಿತ ಆಗುತ್ತೋ ಆವಾಗೆಲ್ಲ ನೀವು ಸ್ವಲ್ಪ ಪ್ರಮಾಣದಲ್ಲಿ ಈ ಹೂಡಿಕೆಯ ಒಂದು ಇನ್ಸ್ಟ್ರೂಮೆಂಟ್ಸ್, ಹಣಕಾಸಿನ ಯಂತ್ರಗಳನ್ನು ನೀವು ಬಳಸಬಹುದು, ಪಡ್ಕೊಬೋದು ಅನ್ನುವಂಥ ವಿಚಾರ. ಸದ್ಯದ ಮಟ್ಟಿಗಂತೂ ಅಮೆರಿಕನ್ ಮಾರ್ಕೆಟ್ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ಯಾಕೆಂದರೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ರೂಪಾಯಿನ ಒಂದು ಮೌಲ್ಯ ಏನಿದೆ ಅದು ಕುಸಿತಕ್ಕೆ ಒಳಪಟ್ಟಿದೆ ಅನ್ನುವಂಥ ವಿಚಾರ. ಆಗಾಗ ಅಮೆರಿಕನ್ ಮಾರುಕಟ್ಟೆಯಲ್ಲಿ ಕರೆಕ್ಷನ್ಸ್ಗಳಾದಾಗೆಲ್ಲ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡೋದ್ರ ಮೂಲಕ ನೀವು ಮತ್ತೆ ಅಸೆಟ್ ಡೈವರ್ಸಿಫಿಕೇಶನ್ ಮಾಡ್ಬೋದು. ಈ ಹಿಂದಿನ ಒಂದು ವಿಡಿಯೋದಲ್ಲಿ ಸಹ ನಾನು ಚೈನಾದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಅಸೆಟ್ ಡೈವರ್ಸಿಫಿಕೇಶನಿಂದ ನಿಮ್ಮ ರಿಸ್ಕನ್ನು ನೀವು ಕಡಿಮೆ ಮಾಡ್ಬೋದು ಅನ್ನುವಂಥ ವಿಚಾರನ ಹೇಳಿದ್ದೆ. ಇದು ಅಮೆರಿಕನ್ ಮಾರುಕಟ್ಟೆಯಲ್ಲಿ ಹೇಗೆ ನೀವು ಹೂಡಿಕೆ ಮಾಡಬೇಕು ಮತ್ತು ಹೇಗೆ ಮಾಡಬಹುದು ಅನ್ನುವಂಥಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿದೆ. ನೆನಪಿನಲ್ಲಿಡಿ, ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು ಸಹ ಮಾರ್ಕೆಟ್ನಲ್ಲಿ ಅದರದೇ ಆದಂತಹ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ವಿಚಾರ. ಮತ್ತು ಇತ್ತೀಚಿನ ಕಾಲಘಟ್ಟದಲ್ಲಿ ಟ್ರಂಪ್ ಮಾಡಿರುವಂತಹ ಹಲವಾರು ತೀರ್ಮಾನಗಳು, ಟ್ಯಾರಿಫಿನ ಒಂದು ಬದಲಾವಣೆಗಳಾಗಿರಲಿ, ಇದರ ಮೂಲಕ ಸಹ ನಮ್ಮ ಮಾರುಕಟ್ಟೆ, ಏಷ್ಯನ್ ಮಾರುಕಟ್ಟೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಮಾರುಕಟ್ಟೆಗಳಲ್ಲಿ ಪ್ರತ್ಯೇಕವಾದಂಥ ಪ್ರಭಾವಗಳು ಉಂಟಾಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದರಿಂದ ಅಮೆರಿಕನ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂದಾಗ ಇವೆಲ್ಲದನ್ನ ಪರಿಗಣನೆಗೆ ತಗೊಂಡು
ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಹಲವಾರು ರೀತಿಯಾದಂತಹ ಅಂಕಿಅಂಶಗಳು ಪ್ರತ್ಯೇಕವಾದಂಥ ಕಂಪನಿಗೆ ಸಂಬಂಧಪಟ್ಟಂಥ ಹೂಡಿಕೆ ಮಾಡಬೇಕು ಅಂದರೆ ನೀವು ಅಮೆರಿಕನ್ ಮಾರ್ಕೆಟ್ನಲ್ಲಿ ಈ ಬೇರೆ ಬೇರೆ ಪ್ಲಾಟ್ಫಾರ್ಮ್ ನಾನು ಏನು ಹೇಳಿದೆ ಅದರ ಮೂಲಕ ನೀವು ಮಾಡ್ಬೋದು. ಅದನ್ನು ನೀವು ಇಂಡೈರೆಕ್ಟಾಗಿ ಮಾಡಬೇಕು ಅಂದರೆ ಈ ರೀತಿ ETF ಮತ್ತು ಮ್ಯೂಚುವಲ್ ಫಂಡಿನ ಮೊರೆ ಹೋಗ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.